ಮಕ್ಕಳಿಂದ ಹಿಡಿದು ಭಾಗ್ಯಲಕ್ಷ್ಮಿ ಯೋಜನೆ, ಮಕ್ಕಳಿಂದ ಹಿಡಿದು ರೈತರಿಗೆ 0% ಅಲ್ಲಿ ಸಾಲ ಕೊಡುವುದರಿಂದ ಹಿಡಿದು ಪ್ರತ್ಯೇಕ ಕೃಷಿ ಬಜೆಟ್ ಅನ್ನು ಮಂಡಿಸುವುದರ ಮೂಲಕ ರೈತ ನಾಯಕ ಅಂದ್ರೆ ಅದರ ನಿಜವಾದ ಅರ್ಥ ಏನು ಅಂತ ಹೇಳೋದಕ್ಕೆ ಒಂದು ಜೀವಂತ ಸಾಕ್ಷಿಯಾಗಿರುವಂತದ್ದು ಯಡಿಯೂರಪ್ಪ ಅಂತ ಹೇಳುವಂತದ್ದು ನಾವೆಲ್ಲ ಒಪ್ಪಿಕೊಳ್ಳಲೇಬೇಕು ಅಂತ ನಾನು ಭಾವಿಸ್ತೇನೆ. ಇವತ್ತು ಆ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಸೈಕಲ್ ಕೊಟ್ಟದರಿಂದ ಹಿಡಿದು ನೇಕಾರ ಮೀನುಗಾರರ ಸಾಲಗಳನ್ನು ಮನ್ನಾ ಮಾಡುವುದರಿಂದ ಹಿಡಿದು ಒಂದು ಬೆಂಗಳೂರಿನ BBMPಗೆ ಒಂದು ಹೊಸತನವನ್ನು ಕೊಟ್ಟಂತ ಮುಖ್ಯಮಂತ್ರಿಯಾಗಿ ಮೂಡಿ ಬಂದವರು ಸನ್ಮಾನ್ಯ ಯಡಿಯೂರಪ್ಪರು. ಪ್ರಥಮ ಬಾರಿಗೆ ಬೆಂಗಳೂರಿಗೆ 3,000 ಕೋಟಿ ಹಣವನ್ನ ಈ ಬೆಂಗಳೂರಿನ ಅಭಿವೃದ್ಧಿಗೆ ಸರ್ಕಾರದ ಬಜೆಟ್ ಇಂದ ಕೊಟ್ಟಂತ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಬೆಂಗಳೂರನ್ನೊಂದು ಹೊಸ ದಿಕ್ಕಿನ ಕಡೆ ಕೊಂಡೋಗುವಂತ ಕೆಲಸ ಕಾರ್ಯಗಳನ್ನು ಮಾಡಿದೆ. ಇವತ್ತು ಯಾವುದೇ ಪಕ್ಷಕ್ಕೆ ಸಮರ್ಥ ನಾಯಕತ್ವದ ಅವಶ್ಯಕತೆ ಇದೆ. ದೇಶದಲ್ಲಿ ನರೇಂದ್ರ ಮೋದಿ ಅವರು ಹೇಗಿದ್ರೋ ಅದೇ ರೀತಿ ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರು ಇದ್ರು ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ರೀತಿ ಒಂದು ಪಕ್ಷದ ಕಾರ್ಯಕರ್ತನಾಗಿ, ಪಕ್ಷದ ಅಧ್ಯಕ್ಷನಾಗಿ, ಪಕ್ಷದ ವತಿಯಿಂದ ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಕೇಂದ್ರದಲ್ಲಿ ಲೋಕಸಭಾ ಸದಸ್ಯನಾಗಿ ನಮ್ಮ ರಾಷ್ಟ್ರೀಯ ಅತ್ಯುನ್ನತ ಆ ಪಾರ್ಲಿಮೆಂಟರಿ ಬೋರ್ಡ್ ನ ಸದಸ್ಯರಾಗಿ ಕೆಲಸ ಮಾಡಿದಂತ ಯಡಿಯೂರಪ್ಪರು ನಮಗೆಲ್ಲ ಅತ್ಯಂತ ಒಬ್ಬ ಆದರ್ಶ ವ್ಯಕ್ತಿ ಅಂತ ನಾವು ಭಾವಿಸ್ತಾ ಇದ್ದೇವೆ. ಈ ರೀತಿ ಅವರ ಎಲ್ಲ ಭಾಗಗಳಲ್ಲಿ ಕೂಡ ಯಡಿಯೂರಪ್ಪರಿಗೆ ಸರಿಸಾಟಿ ಯಡಿಯೂರಪ್ಪರೇ ಹೊರತು ಬೇರೆ ಯಾರನ್ನು ನಾವು ಕರ್ನಾಟಕದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ.